ಹಲೋ 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 ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ವಿಜಯದಾಸ ಗುರುಭ್ಯೋ ನಮಃ. ಪ್ರತಿ ವರ್ಷದಂತೆ ಈ ವರ್ಷವೂ ವಿಜಯದಾಸರ ಆರಾಧನೆಯನ್ನು ನಮ್ಮ ಮಧ್ವ ಸಂಘದ ವತಿಯಿಂದ ಮಾಡ್ತಾ ಇದ್ದೇವೆ. ಆ ಪ್ರಕಾರವಾಗಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ನಮ್ಮ ವಿನಯ್ ಮತ್ತು ಪ್ರಕಾಶ್ ಕುಟುಂಬದವರು ಬಂದು ಕೇಳಿಕೊಂಡ್ರು, ನಾವು ಒಂದು ಕಾರ್ಯಕ್ರಮವನ್ನು ನಿಮ್ಮ ಸಂಘದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಅಂತ. ಅದಕ್ಕೆ ನಾವು ಮುಕ್ತವಾಗಿ ಆಯಿತು ಮಾಡಿ ಹಾಗೆ ಅಂತ ಹೇಳಿದಾಗ ಅವರು ಶ್ರೀ ಶಂಕರ್ ಪ್ರಸಿದ್ಧ ಗಾಯಕರಾದಂಥ ಶ್ರೀ ಶಂಕರ್ ಶಾನ್ಭಾಗ್ ಅವರ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ನಡೆಸಲು ಅಣಿ ಮಾಡಿಕೊಂಡಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಅನಂತಾನಂತ ಸ್ವಾಗತವನ್ನು ಕೋರ್ತಾ, ಶ್ರೀ ಶಂಕರ್ ಶಾನ್ಭಾಗ್ ಅವರ ಕಿರು ಪರಿಚಯವನ್ನು ಮಾಡ್ತಾ ಇದ್ದೇನೆ. ಅವರ ಪರಿಚಯ ಮಾಡಬೇಕು ಅಂದರೆ ತುಂಬ ಇದೆ, ಅದರಲ್ಲಿ ಕೆಲವನ್ನು ಮಾತ್ರ ನಾನು ಅವರ ಪರಿಚಯವನ್ನು ಮಾಡ್ತಾ ಇದ್ದೇನೆ. ಶ್ರೀ ಶಂಕರ್ ಶಾನ್ಭಾಗ್ ಅವರು ಈಗಿನ ಪ್ರಸಿದ್ಧ ಗಾಯಕರಲ್ಲಿ ಅಗ್ರಣೀಯ ಸ್ಥಾನದಲ್ಲಿ ಇರುವ ಇವರು ಶ್ರೀ ವಿಜಯದಾಸರ ಆರಾಧನೆ ನಿಮಿತ್ತ ನಮ್ಮೊಡನೆ ಇವತ್ತು ಹಾಡಲಿದ್ದಾರೆ. ಸಂಗೀತ ಭಗವಂತನ ಚಿಂತನೆಗೆ ಒಂದು ಸಾಧನ, ಸಂಗೀತವೇ ಗುರಿಯಲ್ಲ ಅಂತ ನಂಬಿದ ಶಂಕರ್ ಶಾನ್ಭಾಗ್ ಮಧ್ವ ಸಿದ್ಧಾಂತದ ಮೂಲಭೂತವಾದ ಭಕ್ತಿ ಮಾರ್ಗವನ್ನು ಸಂಪೂರ್ಣ ಶ್ರದ್ಧೆಯಿಂದ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ದಾಸ ಸಾಹಿತ್ಯದಲ್ಲಿ ಅಪಾರವಾದ ಆದರ, ಸಂಗೀತ ಕಲೆ, ಸುಮನೋಹರವಾದ ಕಂಠ ಮತ್ತು ಸ್ವತಃ ಕವಿಗಳೂ ಆಗಿರುವುದು ಅತ್ಯಂತ ಗಮನಾರ್ಹ. ಮನೆ ಮನೆ ದಾಸರು ಎಂಬ ಯೋಜನೆಯನ್ನು ನಡೆಸುತ್ತಾ ಇರುವುದು ಇದಕ್ಕೆ ಪ್ರಮಾಣ. ನನ್ನ ತಾಯಿ ನನ್ನ ಮೊದಲ ಗುರು ಅಂತ ಶಂಕರ್ ಅವರ ಹೇಳಿಕೆ, ಅದು ಬಹಳ ಸೂಕ್ತವಾದ ಮಾತು. ನಂತರ ಪ್ರಖ್ಯಾತ ಸಂಗೀತ ವಿದ್ವಾಂಸರಾದ ಶ್ರೀ ರಾಧಾಕೃಷ್ಣ ಬಾಳಿಗ, ಪಂಡಿತ ಮಹಾಬಲೇಶ್ವರ್ ಭಾಗವತ್, ಗುರು ಮಾಧವ್ ಭಟ್, ಪಂಡಿತ ರಾಮರಾವ್ ನಾಯಕ್, ಪಂಡಿತ ರಾಜಾಭಾವ್ ಸೊಂಟಕ್ಕೆ ಮತ್ತು ಪಂಡಿತ್ ಪರಮೇಶ್ವರ ಹೆಗಡೆ ಅವರ ಶಿಷ್ಯೋತ್ತದಲ್ಲಿ ಸಂಗೀತ ಕಲೆಯನ್ನು ಉನ್ನತ ಮಟ್ಟದಲ್ಲಿ ಪ್ರದರ್ಶಿಸುತ್ತಾ ಇವರು ಭಕ್ತಿ ಮಾರ್ಗದಲ್ಲಿರುವುದು ಎಲ್ಲ ಭಗವದ್ಭಕ್ತರ ಸೌಭಾಗ್ಯವೇ ಸರಿ. ಅವರ ಜೊತೆಯಲ್ಲಿ ಇವತ್ತು ತಬಲಾದಲ್ಲಿ ಶ್ರೀ ಕೌಶಿಕ್ ಜಿ ಭಟ್ ಅವರು ಸಾಥ್ ನೀಡ್ತಾ ಇದ್ದಾರೆ. ಹಾಗೆ ಹಾರ್ಮೋನಿಯಂನಲ್ಲಿ ಶ್ರೀ ಸೂರ್ಯ ಉಪಾಧ್ಯಾಯ ಅವರು ಸಾಥ್ ನೀಡ್ತಾ ಇದ್ದಾರೆ. ಹಾಗೂ ತಾಳದಲ್ಲಿ ಗಗನ್ ಬಡಿಗರ್ ಅವರು ಸಹಕಾರವನ್ನು ನೀಡ್ತಾ ಇದ್ದಾರೆ. ಈಗ ಇನ್ನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಶುರುವಾಗುತ್ತೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಪೂರ್ತಿ ಕಾರ್ಯಕ್ರಮವನ್ನು ನೋಡಿಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣೆ. हरि ओम. ಎಲ್ರಿಗೂ ನಮಸ್ಕಾರ. ಇವತ್ತು ದಾಸಶ್ರೇಷ್ಠರಾದ ವಿಜಯದಾಸರ
ಆರಾಧನೆ. ಅವರ ಸ್ಮರಣೆ ಮಾಡಿ ಶ್ರೀರಾಮಚಂದ್ರನ ದಿವ್ಯ ರೂಪವನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಪೂಜ್ಯ ರಾಘವೇಂದ್ರ ಸ್ವಾಮೀಜಿಯವರನ್ನು ನೆನಪಿಸಿಕೊಂಡು ತಮಗೆಲ್ಲರಿಗೂ ವಂದಿಸಿ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ನೀವು ಎಷ್ಟು ಜನ ಬಂದಿದ್ದು ನಿಜಕ್ಕೂ ಖುಷಿಯಾಯಿತು. ಯಾಕಂದರೆ ನನಗೆ ಸ್ವಲ್ಪ ಹೆದರಿಕೆ ಇತ್ತು, ಈ ಮಳೆ ಬೇರೆ, ಈ ವಾತಾವರಣದಲ್ಲಿ ಜನ ಬರ್ತಾರೋ ಇಲ್ವೋ ಅಂತಕ್ಕಂಥ ಒಂದು ಸಂಶಯ ಇತ್ತು. ಆದರೆ ತಾವೆಲ್ಲರೂ ಬಂದಿರೋದು ನನಗೆ ಮತ್ತು ಕಾರ್ಯಕ್ರಮದ ಆಯೋಜಕರಿಗೆ ತುಂಬ ಸಂತಸ ಕೊಡ್ತಕ್ಕಂಥ ವಿಚಾರ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ. ಆಮೇಲೆ ಮುಖ್ಯವಾಗಿ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಾಸ ಸಾಹಿತ್ಯ ಸಂಗೀತವನ್ನ ಪ್ರದರ್ಶನ ಮಾಡಲಿಕ್ಕೆ ಇರತಕ್ಕಂಥ ಒಂದು ವಿಚಾರ ಅಲ್ಲ. ದಾಸ ಸಾಹಿತ್ಯವನ್ನು ತಲುಪಿಸಲಿಕ್ಕೆ ಮಾತ್ರ ಸಂಗೀತ ಬೇಕೇ ಹೊರತು ಸಂಗೀತವನ್ನು ತಲುಪಿಸಲಿಕ್ಕೆ ದಾಸ ಸಾಹಿತ್ಯ ಆಗಬಾರದು ಅಂತಕ್ಕಂಥದ್ದೊಂದು ಚಿಂತನೆ. ಯಾಕಂದ್ರೆ ಅಲ್ಲಿ ಸಾಹಿತ್ಯವೇ ಪ್ರಧಾನವಾಗಬೇಕು. ಆಚಾರ್ಯರು ಹೇಳಿದಾಗೆ ಮುಕ್ತಿರ್ ನೈಜ ಸುಖಾನುಭೂತಿ ಅಮಲ ಭಕ್ತಿಶ್ಚ ತತ್ಸಾಧನಂ. ಭಕ್ತಿಯೇ ಎಲ್ರಿಗೂ ಮುಖ್ಯವಾಗಿ ಬೇಕಿರ್ತಕ್ಕಂಥದ್ದು. ನಾನು ನಮ್ಮ ಸ್ನೇಹಿತರ ಹತ್ರ ಆಗಾಗ ಹೇಳ್ತಿರ್ತೇನೆ, ಸಂಗೀತ ತುಂಬ ಡಾಮಿನೇಟ್ ಆದಾಗ ಏನಾಗ್ತದೆ, ದಾಸರು ಹಿಂದೆ ಹೋಗ್ಬಿಡ್ತಾರೆ ಅಂತ. ಸಂಗೀತ ಎಷ್ಟಿರ್ಬೇಕಂದ್ರೆ ಸಾಹಿತ್ಯವನ್ನು ತಲುಪಿಸ್ಲಿಕ್ಕೆ ಭಕ್ತಿಯನ್ನ ಕೇಳುಗರ ಮನಸ್ಸಿನಲ್ಲಿ ಉದ್ದೀಪನಗೊಳಿಸುವಷ್ಟು ಮಾತ್ರ ಇರಬೇಕು. ಆಮೇಲೆ ಕಾರ್ಯಕ್ರಮ ಮುಗಿದ ಮೇಲೆ ನಿಮಗೆ ಶಂಕರ್ ಶಾನ್ಭೋಗರ ಮೇಲೆ ಪ್ರೀತಿ ಬರಬಾರದು, ದಾಸರ ಮೇಲೆ ಪ್ರೀತಿ ಬರಬೇಕು, ಭಗವಂತನ ಮೇಲೆ ಪ್ರೀತಿ ಬರಬೇಕು. ಆವಾಗ ಮಾತ್ರ ಶಂಕರ್ ಶಾನ್ಭೋಗರು ದಾಸ ಸಾಹಿತ್ಯ ಸರಿಯಾಗಿ ಹಾಡಿದ್ದಾರೆ ಅಂತ ಅರ್ಥ. ನಾನು ತುಂಬ ಚೆನ್ನಾಗಿ ಹಾಡ್ಬಿಟ್ರೆ ನನ್ನ ಮೇಲೆ ಪ್ರೀತಿ ಬಂದ್ಬಿಟ್ಟಿರುತ್ತೆ, ಭಗವಂತನ ಮೇಲೆ ಪ್ರೀತಿ ಬರೋದಿಲ್ಲ. ಹಾಗಾಗಬಾರ್ದು. ದಾಸ ಸಾಹಿತ್ಯ ಭಗವಂತನ ಆರಾಧನೆ ಮತ್ತು ಭಗವಂತ ಮತ್ತು ಭಕ್ತನ ನಡುವೆ ಇರತಕ್ಕಂಥ ನೇರವಾದ ಒಂದು ಸಂವಾದ. ಏನಾಯ್ತು ಬಂತ? ಶುರು ಮಾಡಬಹುದಾ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮತಾಂ ಕಾಮಧೇನವೇ. ಯಾಕೆ ಮೂಕನಾದ್ಯೋ ಗುರುವೆ ನೀ, ಯಾಕೆ ಮೂಕನಾದ್ಯೋ ಗುರುವೆ ನೀ, ಯಾಕೆ ಮೂಕನಾದ್ಯೋ ಗುರುವೆ ನೀ, ಯಾಕೆ ಮೂಕನಾದ್ಯೋ. ಯಾಕೆ ಮೂಕನಾದೆ
ಲೋಕಪಾಲಕ ಎನ್ನ ಯಾಕೆ ಮೂಕನಾದೆ, ಲೋಕಪಾಲಕ ಎನ್ನ ಯಾಕೆ ಮೂಕನಾದೆ, ಲೋಕಪಾಲಕ ಎನ್ನ ಸಾಕುವರ್ಯಾರಯ್ಯ ಶ್ರೀಕರ ರಾಘವೇಂದ್ರ, ಸಾಕುವರ್ಯಾರಯ್ಯ ಶ್ರೀಕರ ರಾಘವೇಂದ್ರ, ಯಾಕೆ ಮೂಕನಾದ್ಯೋ ಗುರುವೇ ನೀ, ಯಾಕೆ ಮೂಕನಾದ್ಯೋ ಗುರುವೇ ನೀ, ಯಾಕೆ ಮೂಕನಾದ್ಯೋ. ಹಿಂದಕ್ಕೆ ನೀಯನ್ನ ಮುಂದೆ ಸುಳಿದಾಡಿದಿ, ಹಿಂದಕ್ಕೆ ನೀಯನ್ನ ಮುಂದೆ ಸುಳಿದಾಡಿದಿ, ಮಂದಿಯೊಳಗೆ ಎನ್ನ ಮಂದನ್ನ ಮಾಡಿಸಿದಿ, ಮಂದಿಯೊಳಗೆ ಎನ್ನ ಮಂದನ್ನ ಮಾಡಿಸಿದಿ, ಬೇಕಾಗದಿದ್ದರೆ ಇನ್ಯಾಕೆ ಕೈಯನ್ನ ಪಿಡಿದಿ, ಬೇಕಾಗದಿದ್ದರೆ ಇನ್ಯಾಕೆ ಕೈಯನ್ನ ಪಿಡಿದಿ, ಕಾಕು ಜನರೋಳೆನ್ನ ನೂಕಿ ಬಿಟ್ಟು ನೀನು, ಕಾಕು ಜನರೋಳೆನ್ನ ನೂಕಿ ಬಿಟ್ಟು ನೀನು, ಯಾಕೆ ಯಾಕೆ ಮೂಕನಾದ್ಯೋ ಗುರುವೇ ನೀ, ಯಾಕೆ ಮೂಕನಾದ್ಯೋ ಗುರುವೇ ನೀ, ಯಾಕೆ ಮೂಕನಾದ್ಯೋ. ಈಗ ಪಾಲಿಸದಿರೆ ಯೋಗಿ ಕುಲವರ್ಯ, ಈಗ ಪಾಲಿಸದಿರೆ ಯೋಗಿ ಕುಲವರ್ಯ, ರಾಘವೇಂದ್ರನೇ ಭವ ಸಾಗುವ ಧ್ಯಾಂಗಯ್ಯ, ರಾಘವೇಂದ್ರನೇ ಭವ ಸಾಗುವ ಧ್ಯಾಂಗಯ್ಯ, ನಿನ್ನಂಥ ಕರುಣಿಲ್ಲ ಎನ್ನಂಥ ಕೃಪಣಿಲ್ಲ, ನಿನ್ನಂಥ ಕರುಣಿಲ್ಲ ಎನ್ನಂಥ ಕೃಪಣಿಲ್ಲ. ನಿನ್ನಂಥ ಕರುಣಿಲ್ಲ ಎನ್ನಂಥ ಕೃಪಣಿಲ್ಲ, ಘನ್ನ ಮಹಿಮಾ ಮುನಿ ಎನ್ನನ್ನು ಬಿಟ್ಟೀಗ, ಘನ್ನ ಮಹಿಮಾ ಮುನಿ ಎನ್ನನ್ನು ಬಿಟ್ಟೀಗ, ಯಾಕೆ ಮೂಕನಾದ್ಯೋ ಗುರುವೇ ನೀ, ಯಾಕೆ ಮೂಕನಾದ್ಯೋ ಗುರುವೇ ನೀ, ಯಾಕೆ ಮೂಕನಾದ್ಯೋ. ಎಂದಿಗಾದರೂ ನಿನ್ನ ಹೊಂದಿಕೊಂಡಿರುವೆನಲ್ಲೋ, ಎಂದಿಗಾದರೂ ನಿನ್ನ ಹೊಂದಿಕೊಂಡಿರುವೆನಲ್ಲೋ, ಇಂದು ನೀ ಬಿಟ್ಟರೆನ್ನ ಮುಂದೆ ಕಾಯುವರ್ಯಾರೋ, ಇಂದು ನೀ ಬಿಟ್ಟರೆನ್ನ ಮುಂದೆ ಕಾಯುವರ್ಯಾರೋ, ನಾಥನು ನೀನು ಅನಾಥನು ನಾನಯ್ಯ, ನಾಥನು ನೀನು ಅನಾಥನು ನಾನಯ್ಯ, ನಾಥನು ನೀನು ಅನಾಥನು ನಾನಯ್ಯ. ನಾಥನು ನೀನು ಅನಾಥನು ನಾನಯ್ಯ. ನಾಥನು ನೀನು ಅನಾಥನು ನಾನಯ್ಯ, ನಾಥನು ನೀನು ಅನಾಥನು ನಾನಯ್ಯ.
ವಿಠಲದಾಸ ಯಾಕೆ 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 ಮೂಕನಾದ್ಯೋ ಗುರುವೇ ನೀ ಯಾಕೆ ಮೂಕನಾದ್ಯೋ ಗುರುವೇ ನೀ ಯಾಕೆ ಮೂಕನಾದೆ ಲೋಕಪಾಲಕಯನ್ನ ಯಾಕೆ ಮೂಕನಾದೆ ಲೋಕಪಾಲಕಯನ್ನ ಸಾಕುವರ್ಯಾರಯ್ಯ ಶ್ರೀಕರ ರಾಘವೇಂದ್ರ ಸಾಕುವರ್ಯಾರಯ್ಯ ಶ್ರೀಕರ ರಾಘವೇಂದ್ರ ಯಾಕೆ ಮೂಕನಾದ್ಯೋ ಗುರುವೇ ನೀ ಯಾಕೆ ಮೂಕನಾದ್ಯೋ ಗುರುವೇ ನೀ ಯಾಕೆ ಮೂಕನಾದ್ಯೋ ಯಾಕೆ ಮೂಕನಾದ್ಯೋ ಯಾಕೆ ಮೂಕನಾದ್ಯೋ ಗುರುವೇ ಯಾಕೆ 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 ಮೂಕನಾದ್ಯೋ ಏನಾಗ್ತಿದೆ? ಸ್ಪೀಕರ್ ಎಲ್ಲ ಕಡೆ ನಾವು ಆದರ್ಶವಾಗಿದ್ದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆದಷ್ಟು ಇದು ನಮ್ಮದೇ ಸಿಸ್ಟಮ್, ಇಲ್ಲಿ ನಾವೇನೋ ಮಾಡ್ಕೊಂಡು ಮಾಡ್ತಿದ್ದೀವಿ. ಪುರಂದರದಾಸರ ಒಂದು ಅತ್ಯಂತ ಜನಪ್ರಿಯ ರಚನೆಯನ್ನ ನಿಮಗೋಸ್ಕರ ಹಾಡ್ತಿದ್ದೀನಿ. ಸ್ವಲ್ಪ ಬೇಸ್ ಮಾಡಿ, ಒಂಚೂರು ಶಾರ್ಪ್ನೆಸ್ ಕಮ್ಮಿ ಮಾಡಿ. ನಾವು ಭಗವಂತನಲ್ಲಿ ಏನನ್ನ ಬೇಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾದ ರಚನೆಯನ್ನ ಪುರಂದರದಾಸರು ಮಾಡಿದ್ದಾರೆ. ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ, ದುಷ್ಟ ಜನ ಸಂಘವನ್ನು ಬಿಡೋ ಹಾಂಗೆ, ಕೆಟ್ಟ ಮಾತು ಕಿವಿಗೆ ಕೇಳಿಸದ ಹಾಂಗೆ, ಮನ ಕಟ್ಟಿಸಯ್ಯ ನಿನ್ನ ಪಾದ ಬಿಡದ ಹಾಂಗೆ. ಭಗವಂತನಲ್ಲಿ ನಾವು ಹೋದಾಗ ಏನನ್ನು ಬೇಡಬೇಕು ಅನ್ನೋದನ್ನು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಾನು ಹೇಗೆ ಹಾಡ್ತೀನಿ ಅನ್ನೋದನ್ನ ದಯವಿಟ್ಟು ಗಮನಿಸಬೇಡಿ. ಏನು ಹಾಡ್ತಿದ್ದೀನಿ ಅನ್ನೋದನ್ನು ಮನಸ್ಸು ಕೊಟ್ಟು ಕೇಳಿ. ದಾಸ ಸಾಹಿತ್ಯ ಕೇಳೋ ರೀತಿ ಅದು. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ವಯಲಿನ್ ನುಡಿಸಿದ ಸನತ್ ಅವರು ಈಗ ಕಾರ್ಯನಿಮಿತ್ತ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳೊಂದಿಗೆ ಈ ಒಂದು ಕಿರು ಕಾಣಿಕೆಯನ್ನು ಅರ್ಪಿಸ್ತಾ ಇದ್ದೇನೆ. ಹರಿ ನಾರಾಯಣ ಅನಂತ ಹರಿ ಹರಿ ನಾರಾಯಣ ಅನಂತ
ಹರಿ ಕೆಟ್ಟ ಮಾತು ಕಿವಿಗೆ ಕೇಳಿಸದಾಂಗೆ ಕೃಷ್ಣ ಕೆಟ್ಟ ಮಾತು ಕಿವಿಗೆ ಕೇಳಿಸದಾಂಗೆ ಮನ ಮನ ಕಟ್ಟಿಸಯ್ಯ ನಿನ್ನ ಪಾದ ಬಿಡದಾಂಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ ಕೃಷ್ಣ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ ಕೃಷ್ಣ ದುಷ್ಟ ಜನ ಸಂಗವನ್ನು ಬಿಡೋ ಹಾಂಗೆ ದುಷ್ಟ ಜನ ಸಂಗವನ್ನು ಬಿಡೋ ಹಾಂಗೆ ಕೆಟ್ಟ ಮಾತು ಕಿವಿಗೆ ಕೇಳಿಸದಾಂಗೆ ಕೆಟ್ಟ ಮಾತು ಕಿವಿಗೆ ಕೇಳಿಸದಾಂಗೆ ಮನ ಕಟ್ಟಿಸಯ್ಯ ನಿನ್ನ ಪಾದ ಬಿಡದಾಂಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ ಕೃಷ್ಣ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ ಕೃಷ್ಣ ದಿಟ್ಟನಾಗಿ ಕೈಯ ನೆತ್ತಿ ಕೊಡೋ ಹಾಂಗೆ ಕೃಷ್ಣ ನಿನ್ನ ಪೂಜೆಯನ್ನು ನಾ ಮಾಡೋ ಹಾಂಗೆ ದಿಟ್ಟನಾಗಿ ಕೈಯ ನೆತ್ತಿ ಕೊಡೋ ಹಾಂಗೆ ಕೃಷ್ಣ ನಿನ್ನ ಪೂಜೆಯನ್ನು ನಾ ಮಾಡೋ ಹಾಂಗೆ ಭ್ರಷ್ಟನಾಗಿ ನಾಲ್ವರೋಳು ತಿರುಗದಾಂಗೆ ಭ್ರಷ್ಟನಾಗಿ ನಾಲ್ವರೋಳು ತಿರುಗದಾಂಗೆ ಶಿಷ್ಟ ಜನ ಸೇವೆಯನ್ನು ಕೃಷ್ಣ ನಾನು ಶಿಷ್ಟ ಜನ ಸೇವೆಯನ್ನು ಮಾಡೋ ಹಾಂಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ ಕೃಷ್ಣ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ ಕೃಷ್ಣ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ ಹುಟ್ಟಿಸಿದ ತಾಯಿ ತಂದೆಯಲ್ಲೋ ನೀನು ಹುಟ್ಟಿಸಿದ ತಾಯಿ ತಂದೆಯಲ್ಲೋ ನೀನು ಕೃಷ್ಣ ಹೊಟ್ಟೆಗಾಗಿ ದೈನ್ಯ ಪಡಲಾರೆ ನಾನು ಹುಟ್ಟಿಸಿದ ತಾಯಿ ತಂದೆಯಲ್ಲೋ ನೀನು ಕೃಷ್ಣ ಹೊಟ್ಟೆಗಾಗಿ ದೈನ್ಯ ಪಡಲಾರೆ ನಾನು ಪಟ್ಟೆ ಪಟ್ಟಾವಳಿ ಬೇಡಲಿಲ್ಲ ನಾನು ಪಟ್ಟೆ ಪಟ್ಟಾವಳಿ ಬೇಡಲಿಲ್ಲ ನಾನು ಗುಟ್ಟು ಅಭಿಮಾನಗಳ ಕೃಷ್ಣ ಕಾಯೋ ನೀನು ಗುಟ್ಟು ಅಭಿಮಾನಗಳ ಕಾಯೋ ನೀನು ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ ಕೃಷ್ಣ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ ನಟ್ಟ ನಡು ನೀರೊಳಗೆ ಈಸಲಾರೆ ನಾನು ನಟ್ಟ ನಡು ನೀರು
ಸಹಿಸಲಾರೆ ನಾನು ಕಟ್ಟೆ ಸೇರಿಸಬೇಕಯ್ಯ ನೀನು ಕಟ್ಟೆ ಸೇರಿಸಬೇಕಯ್ಯ ನೀನು ಬೆಟ್ಟದಂಥ ಪಾಪಗಳ ಹೊತ್ತಿರುವೆ ನಾನು ಬೆಟ್ಟದಂಥ ಪಾಪಗಳ ಹೊತ್ತಿರುವೆ ನಾನು ಕೃಷ್ಣ ಹರಿ ಬೆಟ್ಟದಂಥ ಪಾಪಗಳ ಹೊತ್ತಿರುವೆ ನಾನು ಕೃಷ್ಣ ಬೆಟ್ಟದಂಥ ಪಾಪಗಳ ಹೊತ್ತಿರುವೆ ನಾನು ಬೆಟ್ಟದಂಥ ಪಾಪಗಳ ಹೊತ್ತಿರುವೆ ನಾನು ಕೃಷ್ಣ ಹರಿ ಬೆಟ್ಟದಂತ ಪಾಪಗಳ ಹೊತ್ತಿರುವೆ ನಾನು ಸುಟ್ಟು ಬಿಡು ಪುರಂದರ ವಿಠಲ ವಿಠಲ ಬೆಟ್ಟದಂತ ಪಾಪಗಳ ಹೊತ್ತಿರುವೆ ನಾನು ಸುಟ್ಟು ಬಿಡು ಪುರಂದರ ವಿಠಲ ನೀನು ಸುಟ್ಟು ಬಿಡು ಪುರಂದರ ವಿಠಲ ನೀನು ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ ಕೃಷ್ಣ ದುಷ್ಟ ಜನ ಸಂಗವನ್ನು ಬಿಡೋ ಹಾಂಗೆ ಕೆಟ್ಟ ಮಾತು ಕಿವಿಗೆ ಕೇಳಿಸದಾಂಗೆ ಕೆಟ್ಟ ಮಾತು ಕಿವಿಗೆ ಕೇಳಿಸದಾಂಗೆ ಕೇಳಿಸದಾಂಗೆ ಕೆಟ್ಟ ಮಾತು ಕಿವಿಗೆ ಕೇಳಿಸದಾಂಗೆ ಮನ ಕಟ್ಟಿಸಯ್ಯ ನಿನ್ನ ಪಾದ ಬಿಡದಾಂಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ ಕೃಷ್ಣ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ ಕೃಷ್ಣ ದೃಷ್ಟಿ ನಿನ್ನ ಪಾದದಲ್ಲಿ ದೃಷ್ಟಿ ನಿನ್ನ ಪಾದದಲ್ಲಿ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ ಕೃಷ್ಣ ನೆಡೋ ಹಾಂಗೆ ಕೃಷ್ಣ ನೆಡೋ ಹಾಂಗೆ ಹರಿ ಹರಿ ವಿಜಯದಾಸರ ಒಂದು ಅತ್ಯಂತ ಜನಪ್ರಿಯ ರಚನೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ನಮ್ಮೆಲ್ಲರಿಗೂ ಆದರ್ಶವಾಗಿರ್ತಕ್ಕಂಥ ಪಂಡಿತ್ ಭೀಮಸೇನ್ ಜೋಶಿಯವರು ಇದನ್ನು ಹಾಡಿ ಅತ್ಯಂತ ಜನಪ್ರಿಯಗೊಳಿಸಿದ್ದಾರೆ. ಅವರನ್ನೂ ಸಹಿತ ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ಈ ಹಾಡನ್ನು ನಿಮಗೋಸ್ಕರ ಹಾಡ್ತಿದ್ದೇನೆ.
ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ಸದಾ ಎನ್ನ ಹೃದಯದಲ್ಲಿ ಸದಾ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ಸದಾ ಎನ್ನ ಹೃದಯದಲ್ಲಿ ನಾದಮೂರ್ತಿ ನಿನ್ನ ಪಾದ, ನಾದಮೂರ್ತಿ ನಿನ್ನ ಪಾದ, ನಾದಮೂರ್ತಿ ನಿನ್ನ ಪಾದ, ನಾದಮೂರ್ತಿ ನಿನ್ನ ಪಾದ ಮೋದದಿಂದ ಭಜಿಸುವೆನು. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ಶ್ರೀಹರಿ ಸದಾ ಜ್ಞಾನವೆಂಬೋ ನವರತ್ನದ ಮಂಟಪದ ಮಧ್ಯದಲ್ಲಿ, ಜ್ಞಾನವೆಂಬೋ ನವರತ್ನದ ಮಂಟಪದ ಮಧ್ಯದಲ್ಲಿ, ಜ್ಞಾನವೆಂಬೋ ನವರತ್ನದ ಮಂಟಪದ ಮಧ್ಯದಲ್ಲಿ
ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ಸದಾ ಎನ್ನ ಹೃದಯದಲ್ಲಿ. ಭಕ್ತಿರಸವೆಂಬೋ ಮುತ್ತು ಮಾಣಿಕ್ಯದ ಹರಿವಾಣದಿ ಭಕ್ತಿರಸವೆಂಬೋ ಮುತ್ತು ಮಾಣಿಕ್ಯದ ಹರಿವಾಣದಿ ಭಕ್ತಿರಸವೆಂಬೋ ಮುತ್ತು ಮಾಣಿಕ್ಯದ ಹರಿವಾಣದಿ ಹರಿವಾಣದಿ ಭಕ್ತಿರಸವೆಂಬೋ ಮುತ್ತು ಮಾಣಿಕ್ಯದ ಹರಿವಾಣದಿ ಮುಕ್ತನಾಗಬೇಕು ಎಂದು ಮುಕ್ತನಾಗಬೇಕು ಎಂದು ಮುತ್ತಿನಾರತಿ ಎತ್ತುವೇನು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ. ಇಲ್ಲಿ ನೋಡಿ ವಿಜಯದಾಸರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ದಾಸರು ಒಂದು ಹಂತದ ನಂತರ ಸತ್ಯಭಾವಕ್ಕೆ ಮುಟ್ಟಿಬಿಡ್ತಾರೆ. ನಿನ್ನ ನಾನು ಬಿಡುವನಲ್ಲ ಅಂತ ಹೇಳ್ತಾರೆ. ನನ್ನೊಳಗೆ ನೀನು ಬರದೇ ಇದ್ದರೆ ನಿನ್ನನ್ನು ಬಿಡೋದಿಲ್ಲ ನಾನು. ನಿನ್ನ ನಾನು ಬಿಡುವನಲ್ಲ ಎನ್ನ ನೀನು ಬಿಡಲು ಸಲ್ಲ. ನಿನ್ನ ನಾನು ಬಿಡುವನಲ್ಲ ಬಿಡುವನಲ್ಲ ಎನ್ನ ನೀನು ಬಿಡಲು ಸಲ್ಲ. ನಿನ್ನ ನಾನು ಬಿಡುವನಲ್ಲ ಎನ್ನ ನೀನು ಬಿಡಲು ಸಲ್ಲ. ಘನ್ನ ಮೂರುತಿ ವಿಜಯ ವಿಠಲ ವಿಠಲ ಘನ್ನ ಮೂರುತಿ ವಿಜಯ ವಿಠಲ ವಿಜಯ ವಿಠಲ ಘನ್ನ ಮೂರುತಿ ವಿಜಯ ವಿಠಲ ಘನ್ನ ಮೂರುತಿ ವಿಜಯ ವಿಠಲ. ಕೇಳೋ ನಿನ್ನ ಭಕುತರ ಸೊಲ್ಲ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ನಾದಮೂರ್ತಿ ನಿನ್ನ ಪಾದ ನಾದಮೂರ್ತಿ ನಿನ್ನ ಪಾದ ಮೋದದಿಂದ ಭಜಿಸುವೇನೋ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ಸದಾ ಎನ್ನ ಹೃದಯದಲ್ಲಿ ಸದಾ ಎನ್ನ ಹೃದಯದಲ್ಲಿ.
ವಿಜಯದಾಸರ ಇನ್ನೊಂದು ಅತ್ಯಂತ ವಿಶಿಷ್ಟವಾದ ಕೃತಿ. ಇದರಲ್ಲಿ ವಿಜಯದಾಸರು ಏನು ಹೇಳ್ತಾರಂದ್ರೆ, ಬಕುತಿಯ ಪಾಲಿಸು ಜೀಯ, ಮುಕುತಿ ಗೊಡವೆ ಯಾಕೆ ನೀನೊಲಿದ ಮೇಲೆ. ದಾಸರ ಸ್ಟೇಟ್ಮೆಂಟ್ ನೋಡಿ, ನೀನು ಒಲದ ಮೇಲೆ ನನಗೆ ಮುಕ್ತಿ ಬೇಕಿಲ್ಲ, ನಿನ್ನನ್ನು ಧ್ಯಾನ ಮಾಡ್ಕೊಂಡು ಖುಷಿಯಾಗಿ ಇದ್ಬಿಡ್ತೀನಿ ನಾನು. ಮುಕುತಿ ಗೊಡವೆ ಯಾಕೆ ನೀನು ಒಲಿದ ಮೇಲೆ, ಬಕುತಿಯ ಪಾಲಿಸು ಜೀಯ. ಅಂದ್ರೆ ಭಕ್ತಿ ಕೊಡೋದು ಅವನೇ. ನಮ್ಮ ಅಹಂಕಾರವನ್ನು ನಾಶ ಮಾಡಿ ಭಕ್ತಿಯನ್ನು ಪಾಲಿಸಬೇಕಾದವನು ಭಗವಂತನೇ. ಅದನ್ನೇ ಅವರು ವಿಜಯದಾಸರು ಭಗವಂತನಲ್ಲಿ ಕೇಳ್ತಾರೆ, ಬಕುತಿಯ ಪಾಲಿಸು ಜೀಯ, ಮುಂದೆ ಮುಕುತಿ ಗೊಡವೆ ಯಾಕೆ ನೀನೊಲಿದ ಮೇಲೆ. ಮುಕುತಿ ಗೊಡವೆ ಯಾಕೆ, ಮುಂದೆ ಮುಕುತಿ ಗೊಡವೆ ಯಾಕೆ ನೀನೊಲಿದ ಮೇಲೆ, ಬಕುತಿಯ ಪಾಲಿಸು ಜೀಯ, ಬಕುತಿಯ ಪಾಲಿಸು ಜೀಯ, ಜೀಯ ಬಕುತಿಯ ಪಾಲಿಸು ಜೀಯ, ಜೀಯ ಬಕುತಿಯ ಪಾಲಿಸು ಜೀಯ, ಜೀಯ ಬಕುತಿಯ ಪಾಲಿಸು ಜೀಯ, ಮುಂದೆ ಮುಕುತಿ ಗೊಡವೆ ಯಾಕೆ ನೀನೊಲಿದ ಮೇಲೆ, ಮುಕುತಿ ಗೊಡವೆ ಯಾಕೆ ನೀನೊಲಿದ ಮೇಲೆ, ಬಕುತಿಯ ಪಾಲಿಸು ಜೀಯ, ಜೀಯ ಬಕುತಿಯ ಪಾಲಿಸು ಜೀಯ. ತನುವೆ ನಿನ್ನಾಧೀನವೆನಿಸೋ, ತನುವೆ ನಿನ್ನಾಧೀನವೆನಿಸೋ, ಇದು ಅನುದಿನ ಕೊಡು ಏಕ ಪ್ರಕಾರ ಮನಸ್ಸು, ಅನುದಿನ ಕೊಡು ಏಕ ಪ್ರಕಾರ ಮನಸ್ಸು, ಧನ ಒಡವೆಯ ಕಂಡ ಕನಸು, ಧನ ಒಡವೆಯ ಕಂಡ ಕನಸು, ಎಂದು ಎನಗೆ ತೋರಲಿ ನಿತ್ಯ ನಿನ್ನಂಗ್ರಿ ನೆನೆಸು, ಎನಗೆ ತೋರಲಿ ನಿತ್ಯ ನಿನ್ನಂಗ್ರಿ ನೆನೆಸು, ಭಕುತಿಯ ಪಾಲಿಸು ಜೀಯ, ಜೀಯ ಭಕುತಿಯ ಪಾಲಿಸು ಜೀಯ, ಮುಂದೆ ಮುಕುತಿ ಗೊಡವೆ ಯಾಕೆ ನೀನೊಲಿದ ಮೇಲೆ, ಮುಕುತಿ ಗೊಡವೆ ಯಾಕೆ ನೀನೊಲಿದ ಮೇಲೆ, ಭಕುತಿಯ ಪಾಲಿಸು ಜೀಯ, ಜೀಯ ಭಕುತಿಯ ಪಾಲಿಸು ಜೀಯ. ತತ್ವದ ಮತದೊಳಗಿರಿಸು, ತತ್ವದ ಮತದೊಳಗಿರಿಸು, ಕುಸಿ ಉತ್ತರ ಮತವೆಂಬ ಮಾರ್ಗವ ಮರೆಸು, ಉತ್ತರ ಮತವೆಂಬ ಮಾರ್ಗವ ಮರೆಸು, ಉತ್ತಮರೊಳಗೆನ್ನ ಇರಿಸು, ಉತ್ತಮರೊಳಗೆನ್ನ ನಿರಿಸು, ಭವ ಒತ್ತುವ ನಿನ್ನ ನಾಮಾಮೃತ ಸುರಿಸು, ಭವ ಒತ್ತುವ ನಿನ್ನ ನಾಮಾಮೃತ ಸುರಿಸು, ಭಕುತಿಯ ಪಾಲಿಸು ಜೀಯ, ಜೀಯ ಭಕುತಿಯ ಪಾಲಿಸು ಜೀಯ, ಮುಂದೆ ಮುಕುತಿ ಗೊಡವೆ ಯಾಕೆ ನೀ
ಭಕುತಿಯ ಪಾಲಿಸು ಜಿಯ ಜಿಯ ಭಕುತಿಯ ಪಾಲಿಸು ಜಿಯ. ಶ್ರವಣ ಮನನ ಧ್ಯಾನವೀಯು ಶ್ರವಣ ಮನನ ಧ್ಯಾನವೀಯೋ ಶ್ರವಣ ಮನನ ಧ್ಯಾನವೀಯೋ ಎನ್ನ ಅವಗುಣ ಎಣಿಸದೆ ಕರುಣಾಳು ಕಾಯೋ ಅವಗುಣ ಎಣಿಸದೆ ಕರುಣಾಳು ಕಾಯೋ ಅವಸಾನದಲ್ಲಿ ನೀನೇ ಗತಿಯೋ ಹರಿ ಅವಸಾನದಲ್ಲಿ ನೀನೇ ಗತಿಯೋ ಅವಸಾನದಲ್ಲಿ ನೀನೇ ಗತಿಯೋ ಅವಸಾನದಲ್ಲಿ ನೀನೇ ಗತಿಯೋ ತ್ರೈಭುವನೇಕ ವಿಜಯ ವಿಠಲ ನೀ ದೊರೆಯೋ ಅವಸಾನದಲ್ಲಿ ನೀನೇ ಗತಿಯೋ. ಅವಸಾನದಲ್ಲಿ ನೀನೇ ಗತಿಯೋ ತ್ರೈಭುವನೇಶ ವಿಜಯ ವಿಠಲ ತ್ರೈಭುವನೇಶ ವಿಜಯ ವಿಠಲ ನೀ ದೊರೆಯೋ ಭಕುತಿಯ ಪಾಲಿಸು ಜಿಯ ಜಿಯ ಭಕುತಿಯ ಪಾಲಿಸು ಜಿಯ. ಮುಂದೆ ಮುಕುತಿ ಗೊಡವೆಯಾಕೆ ನೀನೊಲಿದ ಮೇಲೆ ಮುಕುತಿ ಗೊಡವೆಯಾಕೆ ನೀನೊಲಿದ ಮೇಲೆ ಭಕುತಿಯ ಪಾಲಿಸು ಜಿಯ ಜಿಯ ಭಕುತಿಯ ಪಾಲಿಸು ಭಕುತಿಯ ಪಾಲಿಸು ಭಕುತಿಯ ಪಾಲಿಸು ಜಿಯ. ಕನಕದಾಸರ ಒಂದು ರಚನೆಯನ್ನು ಕೇಳೋಣ. ದಯವಿಟ್ಟು ಯಾರು ಮಾತಾಡಬಾರ್ದು. ಜೀವನದಲ್ಲಿ ಭಗವಂತನ ನಾಮ ಸಂಕೀರ್ತನೆ ಮಾಡಲಿಕ್ಕೂ ಕೇಳಲಿಕ್ಕೂ ಅವಕಾಶ ಸಿಗೋದೇ ಕಮ್ಮಿ. ಅಂಥದ್ರಲ್ಲೂ ನಾವು ಮಾತಾಡಿ ಅದನ್ನು ವ್ಯರ್ಥ ಮಾಡ್ಕೊಂಡ್ಬಿಟ್ರೆ ದೇವರು ಯಾವತ್ತೂ ಕ್ಷಮಿಸಲ್ಲ ನಮ್ಮನ್ನು. ದಯವಿಟ್ಟು ಮಾತಾಡಬೇಡಿ. ನಂದೊಂದು ವಿನಮ್ರ ಕೋರಿಕೆ. ಯಾಕಂದ್ರೆ ಈ ಹಾಲ್ನಲ್ಲಿ ಎಕೋ ಇರೋದ್ರಿಂದ ನೀವು ಮಾತಾಡಿದ್ರೆ ನಮ್ಗೆ ನಾವು ಹಾಡೋದೇ ಕೇಳೋದಿಲ್ಲ. ಹೀಗೆ ರೀ, ಶಾಂತವಾಗಿದೆ ನೋಡಿ. ನೀನು ಉಪೇಕ್ಷೆಯ ಮಾಡೆ ಬೇರೆ ಗತಿ ಯಾರೆನಗೆ ನಿಗಮಗೋಚರ ಮುಕುಂದ. ಭಗವಂತನೇ ನಮ್ಮ ಕೈ ಬಿಟ್ಬಿಟ್ರೆ ರಕ್ಷಣೆ ಮಾಡೋನು ಯಾರು? ಕನಕದಾಸರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಇತ್ತೀಚೆಗೆ ಎಲ್ರಿಗೂ ಅದರ ಅನುಭವ ಆಗಿದೆ. ಈ ಕರೋನಾ ಬಂದಾಗ ಒಂದು ರೀತಿ ಭಗವಂತನ ಇರುವಿಕೆಯ ಬಗ್ಗೆಯೂ ನಂಬಿಕೆ ಬಂತು. ನಾವು ನಶ್ವರ ಅನ್ನೋದು ಮನಸ್ಸಿಗೆ ಅರ್ಥ ಆಯಿತು. ಏನಿದ್ರೂ ನಾವು ಏನೂ ಮಾಡೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಬಂದು ಒದಗಿತು. ಕನಕದಾಸರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಮರೆದೇನಭ್ಯುದಯದಲ್ಲಿ ನಿನ್ನನು, ನಾನು ಚೆನ್ನಾಗಿದ್ದಾಗ ನಿನ್ನನ್ನು ನಾನು ಮರೆತು ಬಿಟ್ಟೆ. ಮರೆಯೇನ ಆಪತ್ತಿನಲ್ಲಿ ಪೊರೆಯೆಂದೊರೆಯುವನು. ಯಾವಾಗ ಕಷ್ಟ ಬರುತ್ತೋ ಆವಾಗ ನಾವು ಭಗವಂತನ ಹತ್ರ ಓಡ್ ಬರ್ತೀವಿ. ನೆಕ್ಸ್ಟ್ ಬಹಳ ಚೆನ್ನಾಗಿದೆ ನೋಡಿ. ಮರೆದೇನ ಅಭ್ಯುದಯದಲ್ಲಿ ನಿನ್ನನು, ಮರೆಯೇನ ಆಪತ್ತಿನಲ್ಲಿ ಪೊರೆಯೆಂದೊರೆಯುವೆನು. ಮನವೇಕ ಭಾವದೊಳಿಲ್ಲ ನಿನ್ನಡಿಯ ಮರೆದು ಬಾಹಿರನಾದವನ ನೀ ಮರೆವರೇ. ಎಷ್ಟು ಜಾಂಡ್ರು ನೋಡಿ ಕನಕದಾಸರು. ನಾನು ಮರೆತರೂ ನೀವು ಮರಿಬಾರ್ದು. ಯಾಕೆ? ಹಸು ತನ್ನ ಕಂದನ ಮರೆಯುವುದೇ, ಮಮತೆಯಲ್ಲಿ ರಕ್ಷಿಸು ನಮ್ಮನ್ನವರ್ತ. ಎಂಥ ಅದ್ಭುತವಾದ ಸಾಲುಗಳು. ಹರಿಭಕ್ತಿ ಸಾರದಿಂದ ಆಯ್ದ ಈ ಪದ್ಯದೊಂದಿಗೆ ಈ ಹಾಡಿಗೆ ಪ್ರಾರಂಭವನ್ನು
ಮಾಡ್ತಾ ಇದ್ದೇನೆ. ಮರೆದೆನಭ್ಯುದಯದಲ್ಲಿ ನಿನ್ನನು ಮರೆಯೇನಾಪತ್ತಿನಲಿ ಹೊರೆಯಂದೊರೆಯುವೆನು. ಮನವೇಕ ಭಾವದೊಳಿಲ್ಲ ಮನವೇಕ ಭಾವದೊಳಿಲ್ಲ ನಿನ್ನಡಿಯ ಮರೆದು ಬಾಹಿರನಾದವನ ನೀ ಮರೆವರೇ. ಹಸು ತನ್ನ ಕಂದನ ಮರೆವುದೇ ಮಮತೆಯಲಿ ರಕ್ಷಿಸು ನಮ್ಮನವರತ ಅನವರತ ಅನವರತ. ನೀನು ಬೇಕ್ಷೆಯ ಮಾಡೆ ಬೇರೆ ಗತಿಯಾರೆನಗೆ ನಿಗಮಗೋಚರ ಮುಕುಂದ. ನೀನು ಬೇಕ್ಷೆಯ ಮಾಡೆ ಬೇರೆ ಗತಿಯಾರೆನಗೆ ನಿಗಮಗೋಚರ ಮುಕುಂದ. ಗಾನರಸಲೋಲ ಆಗಮಶೀಲ ಭಕ್ತ ಪರಿಪಾಲ ಗೋಪಾಲ ಬಾಲ. ನೀನು ಪೇಕ್ಷೆಯ ಮಾಡೆ ಬೇರೆ ಗತಿಯಾರೆನಗೆ ನಿಗಮಗೋಚರ ಮುಕುಂದ. ಆನೆ ಮೊಸಳೆಗೆ ಸಿಲುಕಿ ಬಲು ಬಾಧೆ ಪಡುತ್ತಲಿರೆ. ಆನೆ ಮೊಸಳೆಗೆ ಸಿಲುಕಿ ಬಲು ಬಾಧೆ ಪಡುತ್ತಲಿರೆ. ಮೌನದಿಂ ಬಂದು ಕಾಯ್ದೆ ಕಾಯ್ದೆ ಕಾಯ್ದೆ. ಆನೆ ಮೊಸಳೆಗೆ ಸಿಲುಕಿ ಬಲು ಬಾಧೆ ಪಡುತ್ತಲಿರೆ. ಮೌನದಿಂ ಬಂದು ಕಾಯ್ದೆ. ಹೇ ನಾರಗ ಹೇ ನಾರಗ ಎಂದ ಅಜಮಿಳಗೆ ಸಾಯುತ್ತ
ನನಗೆ ನಿಗಮ ಗೋಚರ ಮುಕುಂದ. ಹಾನಿಯಿಲ್ಲದ ಪದವಿ ನೀನಿತ್ತು ಧ್ರುವಗೆ ಕಡುದೀನತ್ವವನು ಬಿಡಿಸಿದೆ ಬಿಡಿಸಿದೆ ಬಿಡಿಸಿದೆ. ಹಾನಿಯಿಲ್ಲದ ಪದವಿ ನೀನಿತ್ತು ಧ್ರುವಗೆ ಕಡುದೀನತ್ವವನು ಬಿಡಿಸಿದೆ. ಸಕಲ ದಿವಿಜ ಮುನಿವಂದ್ಯ ದಾನವಾಂತಕ ಸಕಲ ದಿವಿಜ ಮುನಿವಂದ್ಯ ಅಭಿಮಾನಿ ಎನ್ನನು ಸಲಹದೆ ಬರಿದೆ ನೀನು ಪೇಕ್ಷೆಯ ಮಾಡೆ ಬೇರೆ ಗತಿಯಾರೆನಗೆ ನಿಗಮ ಗೋಚರ ಮುಕುಂದ. ಈಷಣತ್ರಯದ ಬಯಲಾಸೆಯಲಿ ಭ್ರಮೆಗೊಂಡು ಈಷಣತ್ರಯದ ಬಯಲಾಸೆಯಲಿ ಭ್ರಮೆಗೊಂಡು ಈಷಣತ್ರಯದ ಬಯಲಾಸೆಯಲಿ ಭ್ರಮೆಗೊಂಡು ಬೇಸರದಿ ಮನದಿ ನೊಂದು 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 ಈಷಣತ್ರಯದ ಬಯಲಾಸೆಯಲಿ ಭ್ರಮೆಗೊಂಡು ಬೇಸರದಿ ಮನದಿ ನೊಂದು ದಾಸನೆಂದೆನಿಸಿ ದಾಸರೆಂದೆನಿಸಿ ಡಂಗೂರವ ಹೊಯ್ಸಿದೆಯೋ ದಾಸರೆಂದೆನಿಸಿ ಡಂಗೂರವ ಹೊಯ್ಸಿದೆಯೋ ನೆಲೆಯಾದಿ ಕೇಶವನೇ ಹರಿಯೇ ದೋರೆಯೇ ನೀನು ಪೇಕ್ಷೆಯ ಮಾಡೆ ಬೇರೆ ಬೇರೆ ಗತಿಯಾರೆನಗೆ ನಿಗಮ ಗೋಚರ ಮುಕುಂದ. ಗಾನರಸಲೋಲ ಗಾನರಸಲೋಲ ಆಗಮಶೀಲ ಭಕ್ತ ಪರಿಪಾಲ ಗೋಪಾಲ ಬಾಲ ನೀನು ಪೇಕ್ಷೆಯ ಮಾಡೆ ಬೇರೆ ಗತಿಯಾರೆನಗೆ ನಿಗಮ ಗೋಚರ ಮುಕುಂದ. ಮುಕುಂದ ಮುಕುಂದ ಮುಕುಂದ.
ಇದೊಂದು ತುಂಬ ವಿಶೇಷವಾದ ಒಂದು ರಚನೆ ವಿಜಯದಾಸರದು. ಯಾಕ ಬಂದಿ ಜೀವ ಯಾಕ ಬಂದಿ, ಲೋಕದ ಅನುಭವ ಬೇಕಾಗಿತ್ತೆ ನಿನಗೆ. ಇಲ್ಲಿ ಯಾಕೆ ಬಂದಿದೀಯಾ ಅಂತ ಕೇಳ್ತಿಲ್ಲ ಅವರು, ಬಂದಿದ್ದ ಉದ್ದೇಶ ಏನೋ, ನೀನೇನು ಮಾಡ್ತಿದೀಯಾ ಅಂತ. ಬಹಳ ಒಂದು ಅದ್ಭುತವಾದ ರಚನೆ, ಅರ್ಥ ಮಾಡಿಕೊಳ್ಳಬೇಕಾದ್ದು. ನಾವು ಏನು ಮಾಡಬೇಕಾಗಿತ್ತೋ, ನಮ್ಮ ಆತ್ಮೋದ್ಧಾರವನ್ನು ಬಿಟ್ಟು ಲೌಕಿಕದಲ್ಲೇ ಮುಳುಗಿ ಹೋಗ್ತೇವೆ. ಅದನ್ನು ತುಂಬ ಚೆನ್ನಾಗಿ ವಿಜಯದಾಸರು ಈ ರಚನೆಯಲ್ಲಿ ವಿವರಿಸಿದ್ದಾರೆ. ಯಾಕೆ ಬಂದಿ ಜೀವ ಯಾಕೆ ಬಂದಿ, ಲೋಕದ ಅನುಭವ ಬೇಕಾಗಿತ್ತೆ ನಿನಗೆ. ಲೋಕದ ಅನುಭವ ಲೋಕದ ಅನುಭವ ಬೇಕಾಗಿತ್ತೆ ನಿನಗೆ. ಯಾಕ ಬಂದಿ ಜೀವ ಯಾಕ ಬಂದಿ, ಯಾಕ ಬಂದಿ ಜೀವ ಯಾಕ ಬಂದಿ, ಲೋಕದ ಅನುಭವ ಲೋಕದ ಅನುಭವ ಲೋಕದ ಅನುಭವ ಬೇಕಾಗಿತ್ತೆ ನಿನಗೆ. ಯಾಕ ಬಂದಿ ಜೀವ ಯಾಕ ಬಂದಿ, ಯಾಕ ಬಂದಿ ಜೀವ ಯಾಕ ಬಂದಿ, ಯಾಕ ಬಂದಿ ಜೀವ ಯಾಕ ಬಂದಿ. ಮೇರು ಪರ್ವತದಲ್ಲಿ ವಾರಣವಂತನಾಗಿ, ಮೇರು ಪರ್ವತದಲ್ಲಿ ವಾರಣವಂತನಾಗಿ, ಮೇರು ಪರ್ವತದಲ್ಲಿ ವಾರಣವಂತನಾಗಿ, ಮೇರು ಪರ್ವತದಲ್ಲಿ ವಾರಣವಂತನಾಗಿ, ಶ್ರೀರಮಣನ ಸೇವೆ ಆರಾಧನೆಯ ಬಿಟ್ಟು ಯಾಕ ಬಂದಿ ಯಾಕ ಬಂದಿ, ಯಾಕ ಬಂದಿ ಜೀವ ಯಾಕ ಬಂದಿ, ಯಾಕ ಬಂದಿ ಜೀವ ಯಾಕ ಬಂದಿ, ಲೋಕದ ಅನುಭವ ಲೋಕದ ಅನುಭವ ಬೇಕಾಗಿತ್ತೆ ನಿನಗೆ. ಲೋಕದ ಅನುಭವ ಲೋಕದ ಅನುಭವ ಬೇಕಾಗಿತ್ತೆ ನಿನಗೆ. ಯಾಕ ಬಂದಿ ಜೀವ ಯಾಕ ಬಂದಿ, ಯಾಕ ಬಂದಿ ಜೀವ ಯಾಕ ಬಂದಿ.
ಉಡುಗೆ ತೋಡಿಗೆ ಇಟ್ಟು ಅಡಿಗಡಿಗೆ ಸುಖ, ಉಡುಗೆ ತೋಡಿಗೆ ಇಟ್ಟು ಅಡಿಗಡಿಗೆ ಸುಖ, ಬಡವೇನೆಂಬುದಕ್ಕೆ ಈ ಪಾಡು ಬಡಲು ನೋಡು. ಯಾಕ 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 ಬಂದಿ, ಯಾಕ ಬಂದಿ ಜೀವ, ಯಾಕ ಬಂದಿ, ಯಾಕ ಬಂದಿ ಜೀವ, ಯಾಕ ಬಂದಿ. ಲೋಕದ ಅನುಭವ ಲೋಕದ ಅನುಭವ ಲೋಕದ ಅನುಭವ ಬೇಕಾಗಿತ್ತೇ ನಿನಗೆ. ಯಕ 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 ಬಂದಿ ಜೀವ, ಯಕ ಬಂದಿ, ಯಕ ಬಂದಿ ಜೀವ, ಯಕ ಬಂದಿ. ಮತ್ತೆ ಉಣ್ಣು 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 ಮತ್ತೆ ಉಣ್ಣು 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 ಮತ್ತೆ ಉಣ್ಣು 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 ಮತ್ತೆ ಉಣ್ಣು 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 ಮತ್ತೆ ಉಣ್ಣು. ಹೆಣ್ಣು ಹೊನ್ನು ಮಣ್ಣು, ಹೆಣ್ಣು ಹೊನ್ನು ಮಣ್ಣು, ಹೆಣ್ಣು ಹೊನ್ನು ಮಣ್ಣು, ಹೆಣ್ಣು ಹೊನ್ನು ಮಣ್ಣು, ಹೆಣ್ಣು ಹೊನ್ನು ಮಣ್ಣು ನಿನ್ನಾಧೀನವೆಂಬಿ. ಯಾಕ 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 ಬಂದಿ, ಯಾಕ ಬಂದಿ ಜೀವ, ಯಾಕ ಬಂದಿ, ಯಾಕ ಬಂದಿ ಜೀವ, ಯಾಕ ಬಂದಿ. ಲೋಕದ ಅನುಭವ ಲೋಕದ ಅನುಭವ, ಈ ಲೋಕದ ಅನುಭವ ಬೇಕಾಗಿತ್ತೇ ನಿನಗೆ. ಯಾಕ ಬಂದಿ ಜೀವ, ಯಾಕ ಬಂದಿ, ಯಾಕ ಬಂದಿ ಜೀವ, ಯಾಕ ಬಂದಿ, ಯಾಕ ಬಂದಿ ಜೀವ, ಯಾಕ ಬಂದಿ. ಅಲ್ಲಿಗಲ್ಲಿಗೆ ಜ್ಞಾನ ಬಲ್ಲವರ ಕೂಡ, ಅಲ್ಲಿಗಲ್ಲಿಗೆ ಜ್ಞಾನ ಬಲ್ಲವರು ಕೂಡ, ಅಲ್ಲಿಗಲ್ಲಿಗೆ ಜ್ಞಾನ ಬಲ್ಲವರ ಕೂಡ. ಎಲ್ಲ ಕಾಲದಲ್ಲಿ ನಲಿದಾಡೋದು ಬಿಟ್ಟು ಯಾಕ ಯಾಕ ಬಂದಿ, ಯಾಕ ಬಂದಿ ಜೀವ, ಯಾಕ ಬಂದಿ, ಯಾಕ ಬಂದಿ ಜೀವ, ಯಾಕ ಬಂದಿ. ಲೋಕದ ಅನುಭವ ಅನುಭವ ಬೇಕಾಗಿತ್ತೇ ನಿನಗೆ. ಯಾಕ 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 ಬಂದಿ, ಯಾಕ ಬಂದಿ ಜೀವ, ಯಾಕ ಬಂದಿ, ಯಾಕ ಬಂದಿ ಜೀವ, ಯಾಕ ಬಂದಿ. ಇಷ್ಟೆಲ್ಲ ಮಾಡಿ ಆಯ್ತು, ಇನ್ನಾದ್ರೂ ಬುದ್ಧಿ ಕಲ್ತ್ಕೊ ಅಂತ ವಿಜಯದಾಸರು ಕೊನೆಗೆ ಹೇಳ್ತಾರೆ. ಬಹಳ ಚೆನ್ನಾಗಿದೆ. ಅದದ್ದಾಯಿತು ಹೋದ ಮಾತುಗಳೇ ತಕ್ಕೆ, ಅದದ್ದಾಯಿತು ಹೆಣ್ಣು ಮಣ್ಣು ಹೊನ್ನು ಎಲ್ಲ, ಅದದ್ದಾಯಿತು ಹೋದ ಮಾತುಗಳೇ ತಕ್ಕೆ, ಅದದ್ದಾಯಿತು ಹೋದ ಮಾತುಗಳೇ ತಕ್ಕೆ. ಶ್ರೀಧರ ವಿಜಯ ವಿಠಲನ ಮರೆಯದಿರು. ಯಾಕ ಬಂದಿ, ಯಾಕ ಬಂದಿ, ಯಾಕ ಬಂದಿ, ಯಾಕ 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 ಬಂದಿ ಜೀವ, ಯಾಕ ಬಂದಿ, ಯಾಕ ಬಂದಿ ಜೀವ, ಯಾಕ ಬಂದಿ. ಲೋಕದ ಅನುಭವ ಲೋಕದ ಅನುಭವ, ಲೋಕದ ಅನುಭವ ಬೇಕಾಗಿತ್ತೇ ನಿನಗೆ.
ಯಾಕ ಬಂದಿ ಜೀವ ಯಾಕ ಬಂದಿ ಯಾಕ ಬಂದಿ ಜೀವ ಯಾಕ ಬಂದಿ ಯಾಕ ಬಂದಿ ಜೀವ ಯಾಕ ಬಂದಿ ವಿಠಲ ವಿಜಯ ವಿಠಲ 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 ವಿಜಯ ವಿಠಲ 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 ವಿಠಲ. ಸಾಧಾರಣವಾಗಿ ದಾಸ ಸಂಕೀರ್ತನೆ ನಡೆಯುವಾಗ ಕೇಳುಗರು ಅವರಷ್ಟಕ್ಕೆ ಅವರಿರ್ತಾರೆ. ಆದರೆ ಪುರಂದರದಾಸರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಎಲ್ಲರೂ ಸೇರಿ ಭಜನೆ ಮಾಡಬೇಕು ಅಂತ. ಕೇಳನೋ ಹರಿ ತಾಳನೋ ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ, ಅಡಿಗಡಿಗಾನಂದ ಬಾಷ್ಪ ಪುಳಕದಿಂದ ನುಡಿ ನುಡಿಗೆ ಶ್ರೀ ಹರಿ ಎನ್ನುತ್ತ ದೃಢ ಭಕ್ತರನ್ನು ಕೂಡಿ ಹರಿ ಕೀರ್ತನೆ ಮಾಡಿ ಕೊನೆಗೆ ಪುರಂದರ ವಿಠಲನೆಂದರೆ ಕೇಳುವ. ಎಷ್ಟು ಚೆನ್ನಾಗಿದೆ ನೋಡಿ. ನಮಗೇನೋ ಸಂಬಂಧವೇ ಇಲ್ಲ ಅನ್ನೋ ಥರ ನಾವು ಕೆಲವೊಮ್ಮೆ ಇರ್ತೀವಿ, ಬರೀ ಸಂಗೀತವನ್ನು ಮಾತ್ರ ಆಸ್ವಾದನೆ ಮಾಡ್ತೀವಿ. ದಾಸ ಸಾಹಿತ್ಯದಲ್ಲಿ ಸಂಗೀತದ ಕೆಲಸ ಸ್ವಲ್ಪ ತುಂಬ ಕಮ್ಮಿ. ಸಾಹಿತ್ಯವೇ ಮುಖ್ಯವಾಗಿರ್ತಕ್ಕಂಥದ್ದು, ಆಮೇಲೆ ಭಕ್ತಿಯೇ ಮುಖ್ಯವಾಗಿರ್ತಕ್ಕಂಥದ್ದು. ಒಂದು ಬಾಳೆಹಣ್ಣಿನಲ್ಲಿ ಸಿಪ್ಪೆ ಮಾಡೋ ಕೆಲಸ ಮಾತ್ರ ಸಂಗೀತ ಮಾಡಬೇಕು. ಒಳಗಿರೋ ಚಿರುಳಿದೆಯಲ್ಲ ಅದು ಸಾಹಿತ್ಯ. ಅದನ್ನು ಬಾಯಲ್ಲಿಟ್ಟುಕೊಂಡು ಕಚ್ಚಿ ಹಂಗೆ ಉಗಿದು ಬಿಡಬಾರ್ದು, ನುಂಗಬೇಕು, ನುಂಗಿ ಜೀರ್ಣ ಮಾಡ್ಕೊಳ್ಬೇಕು. ಆ ತತ್ವಗಳನ್ನು ನಾವು ಜೀರ್ಣ ಮಾಡಿಕೊಂಡಾಗ ಮಾತ್ರ ದಾಸರು ದಾಸ ಸಾಹಿತ್ಯ ಬರೆದಿದ್ದಕ್ಕೆ ಸಾರ್ಥಕ ಆಗೋದು. ನಾವು ಬರೀ ಏನು ಮಾಡ್ತೀವಿ ಅಂದರೆ ಸಂಗೀತ ಕೇಳಿ ಆ ಸಿಪ್ಪೆ ಮಾತ್ರ ತಿಂದು ತಿರುಳನ್ನು ಬಿಸಾಕ್ಬಿಡ್ತೀವಿ. ಹಂಗಾಗಬಾರ್ದು. ಈಗ ನೀವು ನನ್ನೊಟ್ಟಿಗೆ ಹಾಡಬೇಕು, ನಿಮ್ಮ ಕೈಲೂ ಹಾಡಿಸ್ತೀನಿ ನಾನು. ಏನಿಲ್ಲ, ಬರೀ ನಾರಾಯಣ ನಾರಾಯಣ ಅಂತ. ನಾರಾಯಣ ಅನ್ನಕ್ಕೆ ಬರುತ್ತಲ್ವ? ಖಂಡಿತ ಬರುತ್ತೆ. ಎಷ್ಟೋ ಜನ ಪ್ರತಿ ಕ್ಷಣನೂ ನಾರಾಯಣ ನಾರಾಯಣ ಅಂತಿರ್ತಾರೆ. ನೀವು ನನ್ನೊಟ್ಟಿಗೆ ನಾರಾಯಣ ಹೇಳ್ಕೊಡ್ತೀನಿ ನೋಡಿ, ಅದನ್ನು ಹೇಳಿದ್ರೆ ಆಯ್ತು. ನಾರಾಯಣ. ಎಷ್ಟು ಚೆನ್ನಾಗಿ ಹಾಡ್ತೀವಿ. ಎಲ್ಲರೂ ಸಂಗೀತ ಕಲ್ತಿದ್ದೀರಿ ಅನಿಸ್ತಾ ಇದೆ ನನಗೆ. ನಾರಾಯಣ 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 ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ 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 ನಾರಾಯಣ. ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಗತಿ ಕೆಟ್ಟಿರಲಿ. ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿ ಕೆಟ್ಟ
ಉತ್ತಮದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ, ಎಷ್ಟಾದರೂ ಮತಿ ಕೆಟ್ಟಿರಲಿ, ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಬೇಡುವ, ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಬೇಡುವ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಬೇಡುವ ಅಷ್ಟಾಕ್ಷರ ಮಹಾಮಂತ್ರದ ನಾಮವ ನಾರಾಯಣ ನಾರಾಯಣ ನಾರಾಯಣ. ಓಂ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ 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 ಕನಸಿನೊಳಾಗಲಿ ಕಳವಳಿಕಾಗಲಿ ಮನಸ್ಸು ಕೊಟ್ಟಿರಲಿ ಮುನಿದಿರಲಿ. ಕನಸಿನೊಳಾಗಲಿ ಕಳವಳಿಕಾಗಲಿ ಮನಸ್ಸು ಕೊಟ್ಟಿರಲಿ ಮುನಿದಿರಲಿ. ನಾರಾಯಣ ಕನಸಿನೊಳಾಗಲಿ ಕಳವಳಿಕಾಗಲಿ ಮನಸ್ಸು ಕೊಟ್ಟಿರಲಿ ಮುನಿದಿರಲಿ. ಜನಕ ಜಾಪತಿ ನಿನ್ನ ಚರಣ ಕಮಲವನ್ನು, ಜನಕ ಜಾಪತಿ ನಿನ್ನ ಚರಣ ಕಮಲವನ್ನು ಮನಸ್ಸಿನೊಳಗೆ ಒಮ್ಮೆ ನೆನೆಸಿಕೊಳ್ಳೋ ಹಾಗೆ. ನಾರಾಯಣ 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 ನಾರಾಯಣ. ಓಂ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ 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 ನಾರಾಯಣ. ಸಂತತ ಹರಿ ನಿನ್ನ ಸಾಸಿರ ನಾಮವ ಅಂತರಂಗದ ಒಳಗಿರಿಸಿ. ನಾರಾಯಣ ನಾರಾಯಣ ಸಂತತ ಹರಿ ನಿನ್ನ ಸಾಸಿರ ನಾಮವ ಅಂತರಂಗದ ಒಳಗಿರಿಸಿ. ಎಂತೋ ಪುರಂದರ ವಿಠ್ಠಲರಾಯನ, ಎಂತೋ ಪುರಂದರ ವಿಠ್ಠಲರಾಯನ ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ. ನಾರಾಯಣ
ಇನ್ನೊಂದು 15 ನಿಮಿಷ ತಾವು ಬಿಡುವು ಮಾಡಿಕೊಳ್ಬೇಕು. 8:30ಗೆ ಮುಗಿಸ್ತೀವಿ. ಕಷ್ಟ ಇದೆ, ಭಗವನ್ ನಾಮ ಸಂಕೀರ್ತನೆಯನ್ನು ಕೇಳೋದು ಬಹಳ ಕಷ್ಟ ಈಗಿನ ಕಾಲದಲ್ಲಿ. ಯಾಕಂದರೆ ಟಿ ವಿನಲ್ಲಿ ಸೀರಿಯಲ್ ಹೋಗ್ಬಿಡುತ್ತೆ. ಕೆಲವು ವಯೋವೃದ್ಧರಿಗೆ ಸ್ವಲ್ಪ ಕಷ್ಟ, ಫುಡ್ ತಗೋಬೇಕಾಗಿರುತ್ತೆ. ತೊಂದರೆ ಇಲ್ಲ, 8:15ಗೆ ಮುಗಿಸ್ಬಿಡ್ತೀನಿ. ಯಾಕಂದ್ರೆ ನೀವಿದ್ದಷ್ಟು ನಮಗೂ ಸ್ವಲ್ಪ ಒಂದು ಹುಮ್ಮಸ್ಸು ಬರುತ್ತೆ. ಮತ್ತು ಎಲ್ಲರೂ ಸೇರಿ ನಾಮ ಸಂಕೀರ್ತನೆ ಮಾಡೋ ಪುಣ್ಯನೂ ಸಿಗುತ್ತೆ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಮೃದಂಗಂ ನುಡಿಸಿದ ನಮ್ಮ ಹಿರಿಯ ಕಲಾವಿದರ ಚಂದ್ರಶೇಖರ್ ಅವರಿಗೆ ಆಯೋಜಕರ ಪರವಾಗಿ ಒಂದು ಕಿರು ಕಾಣಿಕೆ ಹಾಗೂ ಧನ್ಯವಾದಗಳು ಸ್ವೀಕರಿಸಬೇಕು. ಸತೀಶ್ ಜೋಶಿ ಆಚಾರ್ಯ ಅವರಿಂದ ಈ ಆಶೀರ್ವಾದ ಪೂರ್ವಕ ಕಾಣಿಕೆ. ರಾಮಚಂದ್ರನ ಸನ್ನಿಧಿ ಯಾವ ನಾಮ ಅತ್ಯಂತ ಶ್ರೇಷ್ಠವಾದುದು ಅಂಥೇಳಿ ಪಾರ್ವತಿ ಕೇಳಿದಾಗ ನಮ್ಮ ರುದ್ರದೇವರು ಹೇಳ್ತಾರೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ. ಅಂದರೆ ಒಂದು ಸರಿ ರಾಮ ಅಂದರೆ ವಿಷ್ಣು ಸಹಸ್ರನಾಮವನ್ನು ಜಪಿಸಿದಷ್ಟು ಪುಣ್ಯ ಬರುತ್ತೆ ಅಂಥೇಳಿ ಪರಶಿವ ಪಾರ್ವತಿಗೆ ಹೇಳ್ತಾನೆ, ರಾಮ ಮಂತ್ರವನ್ನು ಜಪಿಸು ಅಂಥೇಳಿ. ರಾಮಚಂದ್ರನ ಸನ್ನಿಧಿಯಲ್ಲಿ ನಾವು ರಾಮನ ಸ್ಮರಣೆ ಮಾಡದೇ ಇದ್ದರೆ ತಪ್ಪಾಗುತ್ತೆ. ಪುರಂದರದಾಸರ ಒಂದು ಅದ್ಭುತವಾದ ರಚನೆ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ ಕೆಡಬೇಡ ಕೆಡಬೇಡ. ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ. ಸೋಮಶೇಖರ ತನ್ನ ಭಾಮೆಗೆ ತಿಳಿದ ಮಂತ್ರ, ರಾಮ ಮಂತ್ರವ ಜಪಿಸೋ ಹೇ ಮನುಜ, 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 ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ, ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ. ಸೋಮಶೇಖರ ತನ್ನ ಭಾಮೆಗೆ ತಿಳಿದ ಮಂತ್ರ, ಸೋಮಶೇಖರ ತನ್ನ ಭಾಮೆಗೆ ತಿಳಿದ ಮಂತ್ರ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ.
ಬಲಹೀನನಾದರೂ ಕೂಗಿ ಜಪಿಸುವ ಮಂತ್ರ ಜಲಜ ಪಾಣಿ ನಿತ್ಯ ಜಪಿಸುವ ಮಂತ್ರ ಜಲಜ ಪಾಣಿ ನಿತ್ಯ ಜಪಿಸುವ ಮಂತ್ರ ಕಲುಷ ಪರ್ವತ ಕಿದು ಪುಲಿಶವಾಗಿಪ್ಪ ಮಂತ್ರ ಕಲುಷ ಪರ್ವತ ಕಿದು ಪುಲಿಶವಾಗಿಪ್ಪ ಮಂತ್ರ ಸುಲಭದಿಂದಲಿ ಮೋಕ್ಷ ಸೂರೆಗೊಂಬುವ ಮಂತ್ರ ಸುಲಭದಿಂದಲಿ ಮೋಕ್ಷ ಸೂರೆಗೊಂಬುವ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಹೇ ಮನುಜ ಮರುತಾತ್ಮಜ ನಿತ್ಯ ಸ್ಮರಣೆ ಮಾಡುವ ಮಂತ್ರ ಮರುತಾತ್ಮಜ ನಿತ್ಯ ಸ್ಮರಣೆ ಮಾಡುವ ಮಂತ್ರ ಸರ್ವ ಋಷಿಗಳಲ್ಲಿ ಸೇರಿಪ್ಪ ಮಂತ್ರ ಸರ್ವ ಋಷಿಗಳಲ್ಲಿ ಸೇರಿಪ್ಪ ಮಂತ್ರ ದುರಿತ ಕಾನನಕಿದು ದಾವಾನನ ಮಂತ್ರ ದುರಿತ ಕಾನನಕಿದು ದಾವಾನನ ಮಂತ್ರ ಹೊರೆದು ವಿಭೀಷಣಗೆ ಪಟ್ಟ ಕಟ್ಟಿದ ಮಂತ್ರ ಹೊರೆದು ವಿಭೀಷಣಗೆ ಪಟ್ಟ ಕಟ್ಟಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ 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 ಜ್ಞಾನನಿಧಿ ನಮ್ಮ ಆನಂದ ತೀರ್ಥರು ಜ್ಞಾನನಿಧಿ ನಮ್ಮ ಆನಂದ ತೀರ್ಥರು ಸಾನುರಾಗದಿ ನಿತ್ಯ ಸೇವಿಪ ಮಂತ್ರ ಸಾನುರಾಗದಿ ನಿತ್ಯ ಸೇವಿಪ ಮಂತ್ರ ಭಾನುಕುಲಾಂಬುಧಿ ಸೋಮನೆ ನಿಪನಮ್ಮ ಭಾನುಕುಲಾಂಬುಧಿ ಸೋಮನೆ ನಿಪನಮ್ಮ ಭಾನುಕುಲಾಂಬುಧಿ ಸೋಮನೆ ನಿಪನಮ್ಮ ದೀನರಕ್ಷಕ ಪುರಂದರ ವಿಠಲನ ಮಂತ್ರ ದೀನರಕ್ಷಕ ಪುರಂದರ ವಿಠಲನ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ಜಪಿಸಿ ನಿ ಕೆಡಬೇಡ ಆ ಮಂತ್ರ ಈ ಮಂತ್ರ ಜಪಿಸಿ ನಿ ಕೆಡಬೇಡ ಸೋಮಶೇಖರ ತನ್ನ ಆಮೆಗೆ ಕೇಳಿದ ಮಂತ್ರ ಸೋಮಶೇಖರ ತನ್ನ ಆಮೆಗೆ ಕೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ
ಕೊನೆಯದಾಗಿ ಪುರಂದರದಾಸರ ಒಂದು ರಚನೆಯೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಈ ಒಂದು ವಿಶೇಷ ಸಂದರ್ಭದಲ್ಲಿ ಮುಖ್ಯವಾಗಿ ನಮಗೆ ನಾಮ ಸಂಕೀರ್ತನೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ವಿನಯ್ ಅವರಿಗೂ ಅವರ ಸಹೋದರರಿಗೂ ಸಹ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ಒಂದು ವಿಶೇಷವಾದ ಪ್ರಕಟಣೆ ನಿಮ್ಮ ಈ ಯೂಟ್ಯೂಬ್ ಮುಖಾಂತರನೂ ಅದು ಲಕ್ಷಾಂತರ ಜನರಿಗೆ ತಲುಪಲಿ ಅಂತ. ಪುರಂದರದಾಸರು ಕನಕದಾಸರು ಏನು ಮಾಡಿದ್ರೋ ಅದೇ ಕೆಲಸವನ್ನು ಮಾಡಬೇಕು ಅಂತೇಳಿ ಭಗವಂತನ ಪ್ರೇರಣೆಯಾಗಿದೆ. ನೀವು ಯಾರೇ ನಿಮ್ಮ ಮನೆಗೆ ಬಂದು ಕರೆದ್ರೂ ನಾನು ಬಂದು ಅಲ್ಲಿ ಭಗವನ್ನಾಮ ಸಂಕೀರ್ತನೆಯನ್ನು ಮಾಡ್ತೇನೆ, ಯಾವುದೇ ಅಪೇಕ್ಷೆ ಇಲ್ಲದೆ. ಇದಕ್ಕೆ ನಾನು ಮನೆ ಮನೆ ಭಜನೆ ಅಂತ ಒಂದು ಶೀರ್ಷಿಕೆಯನ್ನು ಕೊಟ್ಟಿದ್ದೇನೆ. ಎಲ್ಲರ ಮನೆಯಲ್ಲೂ ದಾಸ ಸಾಹಿತ್ಯ ಮೊಳಗಬೇಕು, ದಾಸ ಸಾಹಿತ್ಯ ಪ್ರತಿಯೊಬ್ಬರ ಮನಸ್ಸಿಗೂ ತಲುಪಬೇಕು, ಅದರಿಂದ ಜಗತ್ತಿಗೆ ಒಳ್ಳೆಯದಾಗಬೇಕು ಅಂತಕ್ಕಂಥ ಒಂದು ಚಿಂತನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಾವು ಯಾರೇ ಇದ್ದರೂ ತಮ್ಮ ಮನೆಗಳಲ್ಲಿ ನಮ್ಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೋಬೋದು. ನೀವೇನು ತಯಾರು ಮಾಡಬೇಕಾಗಿಲ್ಲ, ಜಮಖಾನ ಹಾಕಿದರೆ ಸಾಕು, ಅದನ್ನು ನಾವೇ ತೊಗೊಂಬರ್ತೀವಿ. ಬೇಕಂದರೆ ಮೈಕು ತೊಗೊಂಬರ್ತೀವಿ, ಹಾರ್ಮೋನಿಯಂ ತಬಲ ಎಲ್ಲ ತೊಗೊಂಬರ್ತೀವಿ. ನಿಮ್ಮ ಮನೆಗೆ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ದಾಸ ಸಾಹಿತ್ಯವನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ಈ ಒಂದು ಅದ್ಭುತ ಚಿಂತನೆಯಲ್ಲಿ ನಿಮ್ಮ ಸಹಕಾರ ಮತ್ತು ಆಶೀರ್ವಾದ ಇರಲಿ ಅಂತ ಕೇಳಿಕೊಂಡು ಕೊನೆಯದಾಗಿ ಪುರಂದರದಾಸರ ಒಂದು ರಚನೆಯನ್ನು ಹಾಡ್ತೀವಿ. ಅನಂತ ಹರಿ ನಾರಾಯಣ ಅನಂತ ಹರಿ ನಾರಾಯಣ ಹರಿ ಓಂ ಹರಿ ಹರಿ ಅನಂತ ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತನ್ನಮಾಮಿ ಹರಿಂ ಪರಂ. ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ, ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ, ನೀನೇ ದಯಾಳು. ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ, ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ, ನಿಗಮ ಗೋಚರ ಮುಕುಂದ ಮುಕುಂದ, ನಿಗಮ ಗೋಚರ ಮುಕುಂದ. ಜ್ಞಾನಿಗಳ ರಸ ನೀನಲ್ಲದೆ ಜಗಕ್ಕಿನ್ನೋ, ಜ್ಞಾನಿಗಳ ರಸ ನೀನಲ್ಲದೆ ಜಗಕ್ಕಿನ್ನು. ಮಾನದಿ
ದೊರೆಗಳನ ಕಾಣೆ, ಮಾನದಿಂದಲಿ ಕಾಯುವ ದೊರೆಗಳನ ಕಾಣೆ. ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ, ನೀನೇ ದಯಾಳು. ದಾನವಾಂತಕ ದೀನ ಜನಮಂದಾರನೇ, ದಾನವಾಂತಕ ದೀನ ಜನಮಂದಾರನೇ, ಧ್ಯಾನಿ ಪರ ಮನ ಸಂಚಾರನೇ, ಧ್ಯಾನಿ ಪರ ಮನ ಸಂಚಾರನೇ. ಮೌನವಾದೇನು ನಿನ್ನ ಧ್ಯಾನಾನಂದದಿ, ಮೌನವಾದೇನು ನಿನ್ನ ಧ್ಯಾನಾನಂದದಿ. ಸಾನುರಾಗದಿ ಕಾಯೋ ಸನಕಾದಿ ವಂದ್ಯನೇ, ಸಾನುರಾಗದಿ ಕಾಯೋ ಸನಕಾದಿ ವಂದ್ಯನೇ. ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ, ನೀನೇ ದಯಾಳು. ಬಗೆ ಬಗೆಯಲಿ ನಿನ್ನ ತುತಿಪೆನೋ ನಗಧರ, ಬಗೆ ಬಗೆಯಲಿ ನಿನ್ನ ತುತಿಪೆನೋ ನಗಧರ. ಖಗಪತಿ ವಾಹನನೇ ಅಘಹರನೇ, ಖಗಪತಿ ವಾಹನನೇ, ಖಗಪತಿ ವಾಹನನೇ ಅಘಹರನೇ, ಖಗಪತಿ ವಾಹನನೇ. ಮಗುವಿನ ಮಾತೆಂದು ನಗುತ್ತ ಕೇಳುತ್ತ ಬಂದು, ಮಗುವಿನ ಮಾತೆಂದು ನಗುತ್ತ ಕೇಳುತ್ತ ಬಂದು, ಬೇಗದಿಂದಲಿ ಕಾಯೋ ಸಾಗರ ಶಯನನೇ, ಬೇಗದಿಂದಲಿ ಕಾಯೋ ಸಾಗರ ಶಯನನೇ. ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ, ನೀನೇ ದಯಾಳು. ಮಂದರಧರ ಅರವಿಂದ ಲೋಚನ ನಿನ್ನ, ಮಂದರಧರ ಅರವಿಂದ ಲೋಚನ ನಿನ್ನ. ಕಂದನಿಂದೆಡಿಸೋ ಎನ್ನ ನಿನ್ನ, ಕಂದನಿಂದೆಡಿಸೋ ಎನ್ನ ನಿನ್ನ, ಕಂದನಿಂದೆಡಿಸೋ ಎನ್ನ. ಸಂದೇಹವೇಕಿನ್ನು ಸ್ವಾಮಿ ಮುಕುಂದನೆ, ಸಂದೇಹವೇಕಿನ್ನು ಸ್ವಾಮಿ ಮುಕುಂದನೆ, ಸಂದೇಹವೇಕಿನ್ನು ಸ್ವಾಮಿ. ಹರಿ ಹರಿ ಸಂದೇಹ ಏಕಿನ್ನು, ಸಂದೇಹವೇಕಿನ್ನು ಸ್ವಾಮಿ ಮುಕುಂದನೆ. ಬಂದೆನ್ನ ಸಲಹೋ ಶ್ರೀ ಪುರಂದರ ವಿಠಲನೆ, ಬಂದೆನ್ನ ಸಲಹೋ ಶ್ರೀ ಪುರಂದರ ವಿಠಲನೆ. ನೀನೇ ನೀನೇ ನೀನೇ, ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ, ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ. ನಿಗಮ ಗೋಚರ ಮುಕುಂದ, ಮುಕುಂದ ನಿಗಮ ಗೋಚರ ಮುಕುಂದ. ಜ್ಞಾನಿ
ಸೈಡಿಗೆ ಇರ್ತೇನೆ. ಬೇಡ, ಮಧ್ಯ ಆದರೆ ಅವರಿಗೆ ಅಡ್ಡ ಆಗುತ್ತೆ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇಷ್ಟೊತ್ತು ಶ್ರೀಯುತ